ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ನೀವು ಕ್ರೋಮಲ್ಲಿ ಯಾವುದೊಂದು ವಿಡಿಯೋನ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇರುವಾಗ ಅದರಲ್ಲಿರೋ ಇಂಟರ್ನೆಟ್ ಸ್ಪೀಡ್ ಏನಾದ್ರು ಕಡಿಮೆ ಆಗಿತ್ತು ಅಂದರೆ ಈ ವಿಡಿಯೋನ ಕಾಣಿದಾಗ ಸ್ಕಿಪ್ ಮಾಡ್ದಂಗೆ ನೋಡಿ. ಕ್ರೋಮಲ್ಲಿ ಹೇಗೆ ಡೌನ್ಲೋಡ್ ಸ್ಪೀಡ್ ಇನ್ಕ್ರೀಸ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಫಸ್ಟ್ಲಿ ನೀವು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಸರ್ಚ್ ಬಾರಿಗೆ ಬನ್ನಿ. ಗೈಸ್, ಕ್ರೋಮ್ನಲ್ಲಿ ಸರ್ಚ್ ಬಾರಿಗೆ ಹೋಗ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈ ಥರ ಟೈಪ್ ಮಾಡಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಇದೆ. ಸೊ ನೀವು ಇಲ್ಲಿ ಸರ್ಚ್ ಫ್ಲಾಗ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಗೈಸ್, ಪ್ಯಾರಲಲ್ ಡೌನ್ಲೋಡ್ ಅಂತ ಕಾಣಿಸಿದೆಯಲ್ಲ, ಇದರಲ್ಲಿ ಡಿಫಾಲ್ಟ್ ಅಂತ ಇರುತ್ತೆ. ಇದನ್ನು ಬಂದ್ಬಿಟ್ಟು ಎನೇಬಲ್ ಮಾಡಿ. ಓಕೆನಾ? ಸೊ ಇದನ್ನು ಎನೇಬಲ್ ಮಾಡೋದ್ರ ಮೂಲಕ ಏನಾಗುತ್ತೆ ಅಂದರೆ, ಸೊ ನಿಮ್ಮ ಒಂದು ಇಂಟರ್ನೆಟ್ ಅಂದರೆ ಡೌನ್ಲೋಡ್ ಮಾಡುವಾಗ ಇಂಟರ್ನೆಟ್ ಸ್ಪೀಡ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಈಸಿಯಾಗಿ ಬೇಗ ಯಾವುದೇ ಒಂದು ಫೋಟೋಸ್ ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ ಬೇಕಾದ್ರು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋದು. ಓಕೆನಾ? ಸೊ ಇಷ್ಟ ಆಗ್ತಿತ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಗಂದ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.